ಹುಬ್ಬಳ್ಳಿನಲ್ಲಿ ಹಿಂದೂ ಹುಡುಗಿ ಕೊಲೆ ಆಗಿದೆ, ನೇಹಾ ಹಿರೇಮಠ್. ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವ್ರಿಗೇನಾದ್ರೂ ಕೂಡ ಸ್ವಲ್ಪನಾದ್ರೂ ಕೂಡ ಮಾನ ಮರ್ಯಾದೆ ಇದ್ರೆ, ನಾನು 10 ಬಾರಿ ಹೇಳಿದ್ದೀನಿ, ಇಂಥ ಕೊಲೆಗಳಾಗಂತ ಸಂದರ್ಭದಲ್ಲಿ ಸ್ವಂತ ನಿನ್ನ ಮಗಳು ಮಗನೋ ಯಾರೋ ಕೊಲೆ ಆದಾಗ ಎಷ್ಟು ನಿಮ್ಗೆ ನೋವಾಗುತ್ತೋ ಅಂತ ನೋವು ನಿಮ್ಗೆ ಆಗ್ಬೇಕಿತ್ತು. ಈ ದಿಕ್ಕಿನಲ್ಲಿ ಯಾಕೆ ನಿಮ್ದಿನ್ನೂ ಏನು ಪ್ರಯತ್ನ ನಡೀತಾ ಇಲ್ಲ? ಈ ರೀತಿ ಕೊಲೆ ಮಾಡುವಂತ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಬಿಗಿಯಾದ ಕ್ರಮ ಯಾಕೆ ತಗೋತಾ ಇಲ್ಲ? ಕೇವಲ ಮುಸಲ್ಮಾನ್ ಓಟು ಅನ್ನೋದು ಒಂದೇ ಕಾರಣಕ್ಕೆ ನೀವು ಮೌನವಾಗಿದ್ದೀರಾ? ಈ ರೀತಿ ಮುಸಲ್ಮಾನ್ ಗೂಂಡಾಗಳನ್ನು ಬಲಿ ಹಾಕಂತ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ನಾನು ಇದಂತೂ ಒಪ್ಪಲ್ಲ. ಇದೇ ರೀತಿ ಮುಂದುವರೆದ್ರೆ ದೊಡ್ಡ ಹೋರಾಟವನ್ನು ಹಿಂದೂ ಸಮಾಜದ ನಾಯಕರನ್ನ, ಸಾಧು ಸಂತರಿಗೂ ಹೋರಾಟ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆನ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳು ಕೂಡ ಇಷ್ಟಪಡ್ತೀನಿ. ಜೈ ಶ್ರೀರಾಮ್ ಅಂತ ಹೇಳಿ ಅದೇ ಹೇಳ್ತೀನಲ್ಲ, ಜೈ ಶ್ರೀರಾಮ್ ಅಂತಂದ್ರೆ ಇವತ್ತು ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅನ್ಯಾಯ. ಅಲ್ಲಾಹು ಅಕ್ಬರ್ ಅಂತ ಕೂತ್ರೆ ಖುಷಿ. ಸ್ವತಃ ನಾನು ನೋಡಿಲ್ಲ, ಈ ಯೂಟ್ಯೂಬ್ ಎಲ್ಲ ಬಂದಿರುತ್ತೆ. ಆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹಣೆ ಹಚ್ಚಿದ ಕುಂಕುಮ ಆಡುತ್ತಾರಂತೆ. ಹೌದಾ? ಜಗ್ಬೆಟ್ಟದಲ್ಲಿ ಹೌದು ತಾನೆ? ನನಗೂ ಇದು ಯಾರೋ ಹೇಳಿದ್ದ ಕೇಳೇ ತುಂಬಾ ದುಃಖ ಆಯ್ತು. ಯಾಕೆ ಅಂತಂದ್ರೆ ಅವರು ಹಿಂದೂ. ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರ ಬಗ್ಗೆ ಅವ್ರ ತಂದೆ ರಾಜ್ಕುಮಾರ್ ಅವರು ಬರೆದ ಹಾಡು ಕೇಳಿದ್ರೆ ಎಷ್ಟು ಹಿಂದೂ ಧರ್ಮದ ಬಗ್ಗೆ, ಭಕ್ತಿ ಬಗ್ಗೆ ಸಂತೋಷ ಆಗುತ್ತೆ. ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಹಾಕಿದ್ದನ್ನ ಅಳಿಸಿರೋದ್ರಿಂದ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು. ಅದೇ ರೀತಿ ಅನೇಕ ಸಾಧು ಸಂತರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ನಾನು ಹಿಂದೂ ಹೋಗಿ ಭೇಟಿ ಮಾಡಿದೆ. ಒಳ್ಳೇದಾಗಲಪ್ಪ ನಿಮ್ಗೆ ಆಶೀರ್ವಾದ ಮಾಡಿದ್ವಿ. ಲಿಂಗಾಯತ್ ಹೆಣ್ಣುಮಕ್ಕಳು ಮನೆ ಬಿಟ್ಟು ನನ್ನ ಪರ ಹೋರಾಟ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಸಾಧು ಸಂತರಿಗೆ ಮತ್ತೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಈಶ್ವರ ಪೂಜೆಗೆ ಹೋಗ್ಕೂಡುದು. ಏನಿವರು ಅವ್ರನ್ನ ಸಾಧು ಸಂತರು ಕೊಂಡ್ಕೊಂಡಿದ್ದಾರ? ಈ ಒಂದು ಲಿಂಗಾಯತ್ ಹೆಣ್ಮಕ್ಳು ಕೊಂಡ್ಕೊಂಡಿದ್ದಾರ? ಈ ರೀತಿ ಬೆದರಿಕೆ ತಂತ್ರಕ್ಕೆ ಅವ್ರು ಯಾರು ಬಗ್ಗಲ್ಲ. ಆ ಸಾಧು ಸಂತರು ಮತ್ತೆ ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಅಪ್ಪ, ಯಾವ ಕಾರಣಕ್ಕೂ ನೀನು ಏನು ತಗೋಬೇಡ, ನಿಮ್ ಜೊತೆಗೆ ಇಡೀ ಹಿಂದೂ ಸಮಾಜ ಇದೆ, ನಾವೆಲ್ಲ ಸಾಧು ಸಂತರು ಇದ್ದೇವೆ. ಖುಷಿ ಆಗುತ್ತೆ. ನನಗೆ ಚುನಾವಣಾ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಫೋನ್ ಬಂದರೂ ಖುಷಿ ಆಗುತ್ತೆ. ಆರಂಭದಲ್ಲಿ ಕೆಲವು 4 ಜನ ಫೋನ್ ಮಾಡಿದ್ರು, ಹಣ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರ ಎದುರಿಗೆ ಚುನಾವಣೆಗೆ ನಿಂತಿದ್ರಿ, ಯೋಚನೆ ಮಾಡಿ ಅಂತ 4 ಫೋನ್ ಬರೋದು. ನಾನು ಆ ಸಂದರ್ಭದಲ್ಲಿ ಹೇಳ್ತಿದ್ದೆ, ಅಪ್ಪ ಒಂದು ಸಿದ್ಧಾಂತಕ್ಕೆ ಹೋರಾಟ ಮಾಡೋಣ, ನೋಡೋಣ ಜಯ ಸಿಗುತ್ತೋ ಅಲ್ಲ. ಇವತ್ತು ಒಂದೇ ಒಂದು ರೀತಿ ಫೋನ್ ಬರೋಲ್ಲ. ಸಾಧು ಸಂತರದಿರ್ಬೋದು, ಹೆಣ್ಮಕ್ಳದಿರ್ಬೋದು, ಎಲ್ಲ ಪ್ರಮುಖ ಕಾರ್ಯಕರ್ತರು ಯಾರು ಫೋನ್ ಮಾಡ್ತಾರೆ, ಎಲ್ಲ ಸಮಾಜದವರು ಕೂಡ, ಸರ್ ನಾವು ನಿಮ್ಮ ಜೊತೆಗಿದ್ದೇವೆ, ದಯವಿಟ್ಟು ವಾಪಸ್ ತಗೋಬೇಡಿ.